ಅಲ್ಲಿ ಗಿಡಗಳು ಅವೆಲ್ಲ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಕ್ಷಿಣ ಕನ್ನಡ ನಾವು ಜಿಲ್ಲೆಯ ಅಲ್ಲಿ ಮ್ಯಾಗ ನಿಂತ ಅತ್ಯಂತ ನೋಡಕತ್ತು ನಾವು ಪವಿತ್ರ ಅಲ್ಲಿಂದ್ರ ಮತ್ತು ಪ್ರಸಿದ್ಧ ನಾಗಕ್ಷೇತ್ರವಾದಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಫ್ಯಾಮಿಲಿ ಜೊತೆಗೆ ಬಂದಿದ್ದೇವೆ. ನೀವು ಕೂಡ ನಿಮ್ಮ ಕುಟುಂಬದವರ ಜೊತೆಗೆ ಇಲ್ಲಿಗೆ ಬರಲು ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಇಲ್ಲಿ ಹೇಗೆ ಬರಬೇಕು, ರೂಮ್ ಬುಕ್ಕಿಂಗ್ ಹೇಗೆ ಮಾಡಬೇಕು, ಪೂಜೆಗಳ ವಿವರ ಏನು ಎಲ್ಲ ಮುನ್ನೆಚ್ಚರಿಕೆ ತಗೋಬೇಕು ಅನ್ನೋ ಕಂಪ್ಲೀಟ್ ಗೈಡ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೆ ಹೇಳ್ಬೇಕಂದ್ರೆ ಕುಕ್ಕೆಗೆ ಬರುವುದಕ್ಕೆ ರಸ್ತೆ ಮತ್ತು ರೈಲು ಮಾರ್ಗ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳ್ಬಹುದು. ಬೆಂಗಳೂರಿನಿಂದ ಸುಮಾರು 780 ಕಿಲೋಮೀಟರ್ ದೂರದಲ್ಲಿದೆ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ನೀವು ರೈಲಿನಲ್ಲಿ ಬರೋದಾದ್ರೆ ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ ನಲ್ಲಿ ಇಳಿದು ಅಲ್ಲಿಂದ ಆಟೋ ಅಥವಾ ಬಸ್ ಮೂಲಕ 12 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಜರ್ನಿ ಮಾಡಿ ದೇವಸ್ಥಾನಕ್ಕೆ ತಲುಪಬಹುದು. ಇನ್ನು ಸ್ವಂತ ವಾಹನ ಅಥವಾ KSRTC ಬಸ್ ಮೂಲಕ ಬರೋದಾದ್ರೆ ಸೇರಾಡಿ ಘಾಟ್ ಅಥವಾ ಬಿಸ್ಲೆ ಘಾಟ್ ನ ಅಲ್ಲಿ ಸುಂದರ ಗಿಡಗಳು ಅವೆಲ್ಲ ಪ್ರಕೃತಿಯನ್ನು ಸವಿಯುತ್ತಾ ಬರಬಹುದು ನೋಡು ಸ್ನೇಹಿತರೆ. ಹಾಗೆ ಫ್ಯಾಮಿಲಿ ಜೊತೆಗೆ ಬರುವಾಗ ನಾವು ಅಲ್ಲಿ ಬೆಳಗಿನ ಮ್ಯಾಗ ಜಾವ ನಿಂತ ಇಲ್ಲಿಗೆ ನೋಡಕತ್ತು ನಾವು ಅಲ್ಲಿಂದ್ರ ತಲುಪುವಂತೆ ಪ್ಲಾನ್ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ. ಇನ್ನು ದೇವಸ್ಥಾನದ ವತಿಯಿಂದ ನಡೆಸಲ್ಪಡುವ ವಸತಿ ಗೃಹಗಳು ಅಥವಾ ಖಾಸಗಿ ಹೋಟೆಲ್ಗಳು ಸಹ ಇಲ್ಲಿ ಲಭ್ಯವಿದೆ ಅಂತ ಹೇಳಬಹುದು. ಫ್ಯಾಮಿಲಿ ಜೊತೆಗೆ ಬಂದಾಗ ಎಲ್ಲರಿಗೂ ಕಾಡುವ ಮೊದಲ ಪ್ರಶ್ನೆ ಅಂದ್ರೆ ರೂಮ್ ಐತ್ವಾ ಅಥವಾ ಯಾವ ಫೆಸಿಲಿಟಿ ಇದೆ ಅಲ್ಲ ಇಲ್ಲಿ ಇಳಿದುಕೊಳ್ಳಲಿ ಅಂತ ಕಸ ಎಲ್ಲಾ ಭಕ್ತಾದಿಗಳಲ್ಲಿ ಇರ್ತದೆ. ಹಾಗೆ ಈ ಕುಕ್ಕೆಯಲ್ಲಿ ದೇವಸ್ಥಾನದ ವತಿಯಿಂದಲೇ ನೂರಾರು ರೂಮ್ಗಳ ವ್ಯವಸ್ಥೆ ಇದೆ ಅಂತ ಹೇಳಬಹುದು. ಆನ್ಲೈನ್ ನಲ್ಲಿ ಬುಕ್ ಮಾಡಬಹುದು, ಮೊದ್ಲೇ ಬುಕ್ ಮಾಡ್ಕೊಳ್ಬಹುದು ಬೇಕಾದ್ರೆ. ಅದು ತುಂಬಾ ಸೇಫ್ ಅಂತ ಹೇಳ್ಬಹುದು. ಒಂದು ವೇಳೆ ಆನ್ಲೈನ್ ಸಿಗದಿದ್ದರೆ ದೇವಸ್ಥಾನದ ಕೌಂಟರ್ ಗಳಲ್ಲಿ ನೇರವಾಗಿ ಬುಕ್ ಮಾಡಬಹುದು. ಪ್ರೈವೇಟ್ ಹೋಟೆಲ್ಗಳು ಕೂಡ ಬಜೆಟ್ ನಿಂದ ಹಿಡಿದು ಲಕ್ಸುರಿ ತನಕ ಸಿಗುತ್ತವೆ. ಆದರೆ ಹಬ್ಬ ದಿನಗಳಲ್ಲಿ ಮತ್ತು ವೀಕೆಂಡ್ ನಲ್ಲಿ ಸ್ವಲ್ಪ ರಶ್ ಇರ್ತದೆ ಅಂತ ಹೇಳಕ್ ನೆನಪಿಸ್ತಾ ಇದ್ದೇನೆ. ಹಾಗೆ ಇನ್ನು ಕುಮಾರದ್ವಾರ ನದಿಯ ದೇವಸ್ಥಾನಕ್ಕೆ ಹೋಗುವ ಮುನ್ನ ಈ ಪವಿತ್ರ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ಹೋಗುವುದು ಇಲ್ಲಿನ ಪದ್ಧತಿ. ನದಿಯ ಹತ್ತಿರ ಹೋಗುವಾಗ ಮಕ್ಕಳು ಮತ್ತು ಹಿರಿಯರು ಜಾಗೃತಿಯಿಂದ ಇರಲಿ. ಇನ್ನು ಡ್ರೆಸ್ ಕೋಡ್ ವಿಷಯಕ್ಕೆ ಬಂದರೆ ಪುರುಷರು ಪಂಚೆ ಮತ್ತು ಶಲ್ಯ ಧರಿಸಬೇಕು, ಮಹಿಳೆಯರು ಸೀರೆ ಮತ್ತು ಚೂಡಿದಾರ ಧರಿಸಬಹುದು. ಜೀನ್ಸ್ ಟಿ ಶರ್ಟ್ ಗಳಿಗೆ ಇಲ್ಲಿ ಅವಕಾಶವಿಲ್ಲ ಸ್ನೇಹಿತರೆ. ಮ್ಯಾಗ ದೇವಸ್ಥಾನದ ಪ್ರತಿಷ್ಠೆ ಒಳಗೆ ಮಂಟಪ ಅಲ್ಲೇ ಮೊಬೈಲ್ ಇದನ್ನ ಬಳಕೆಯನ್ನು ಮಾಡ್ತಾರ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಾಗೆ ನಾನು ಸ್ವಲ್ಪ ಒಳಗಡೆ ಶೂಟಿಂಗ್ ಮಾಡಕ ಅವಕಾಶ ಕೊಡ್ಲಿಲ್ಲ ಅಂತ ನಾವು ಹೊರಗಿಂದನೇ ಶೂಟಿಂಗ್ ಮಾಡಿ ಕಸ ನಿಮಗೆ ಇದರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಮತ್ತು ಇಲ್ಲಿ ಸರ್ಪದೋಷ ನಿವಾರಣೆಗಾಗಿ ಮ್ಯಾಗ ಅಶ್ಲೇಷ ಪ್ರತಿಷ್ಠೆ ಬಲಿ ಮಂಟಪ ಅಲ್ಲೇ ಪೂಜೆ ಇದನ್ನ ಮತ್ತು ಸರ್ಪ ಮಾಡ್ತಾರ ಸಂಸ್ಕಾರ ಪೂಜೆಗಳು ತುಂಬಾ ಪ್ರಸಿದ್ಧ ಎಂದು ಹೇಳಬಹುದು. ಹಾಗೆ ಈ ಪೂಜೆಗಳನ್ನು ಮಾಡಿಸಬೇಕಾದರೆ ದೇವಸ್ಥಾನದ ಅಧಿಕೃತ ವೆಬ್ಸೈಟ್ ನಲ್ಲಿ ಟಿಕೆಟ್ ಬುಕ್ ಮಾಡಿಕೊಳ್ಳಿ. ಸಾಮಾನ್ಯ ದರ್ಶನಕ್ಕೆ ಉಚಿತ ಸಾಲು ಇರುತ್ತದೆ. ವೀಕೆಂಡ್ ನಲ್ಲಿ ಸ್ವಲ್ಪ ಸಮಯ ಹಿಡಿಯಬಹುದು. ಗರ್ಭಗುಡಿಯಲ್ಲಿ ಕಪಿಲ ತೀರ್ಥದ ಮಣ್ಣಿನಿಂದ ಮಾಡಿದ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ವಾಸುಕಿ ಸರ್ಪದ ದರ್ಶನ ಪಡೆದಾಗ ಆಗುವ ಆನಂದವೇ ಬೇರೆ ನೋಡಿ ಸ್ನೇಹಿತರೆ. ದರ್ಶನದ ನಂತರ ಪ್ರಸಾದದ ಕೌಂಟರ್ ನಲ್ಲಿ ಪ್ರಸಾದ ತೆಗೆದುಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಹಾಗೆ ನಿಮಗೆ ದಾಸೋಹದ ವ್ಯವಸ್ಥೆಯೂ ಕೂಡ ಇಲ್ಲೇ ಇದೆ ಎಂದು ಹೇಳಬಹುದು. ದೇವಸ್ಥಾನದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತದೆ ಸ್ನೇಹಿತರೆ. ಫ್ಯಾಮಿಲಿ ಜೊತೆ ಕುಳಿತು ಪ್ರಸಾದ ಸವಿಯಬಹುದು ಎಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಮುಖ್ಯವಾಗಿ ದೇವಸ್ಥಾನದ ಮುಂಭಾಗದಲ್ಲಿರುವ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಭೇಟಿ ಕೊಡುವುದನ್ನು ಮಾತ್ರ ಮರೆಯಬೇಡಿ. ಅಲ್ಲಿ ಉತ್ತಕ್ಕೆ ಪೂಜೆ ಮಾಡಲಾಗುತ್ತದೆ ಮತ್ತು ಸಮಯವಿದ್ದರೆ ಹತ್ತಿರದಲ್ಲಿ ಇರುವ ಸಂಪುಟ ನರಸಿಂಹಸ್ವಾಮಿ ಮಠಕ್ಕೂ ನೀವು ಹೋಗಿ ಬರಬಹುದು. ಇನ್ನು ಸ್ನೇಹಿತರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಫ್ಯಾಮಿಲಿ ಜೊತೆಗೆ ಬರೋದಾದ್ರೆ ಕನಿಷ್ಠ 1 ಅಥವಾ 2 ದಿನದ ಪ್ಲಾನ್ ಮಾಡ್ಕೊಂಡು ಬನ್ನಿ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ. ಮನಸ್ಸಿಗೆ ನೆಮ್ಮದಿ ನಾವು ಮತ್ತು ಅಲ್ಲಿ ಮ್ಯಾಗ ನಿಂತ ಸಂತೋಷ ನೋಡಕತ್ತು ನಾವು ಸಿಗ್ತದೆ ಅಂತ ಅಲ್ಲಿಂದ್ರ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇನ್ನು ಇಂತಹದೇ ಟ್ರಾವೆಲ್ ವಿಡಿಯೋಗಳಿಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ಥ್ಯಾಂಕ್ ಯು.